ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಯಾರು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಯಾವ ವಿಷಯದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದು ಭಾಳ ಮುಖ್ಯ. ಅದಕ್ಕಾಗಿ ಅದನ್ನು ನೋಡೋಣ, ಯಾವ ರೀತಿ ಅವರ ಅಜೆಂಡಾ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡೋಣ. ಮುಸ್ಲಿಂ ಸಂಘಟನೆ ನಿನ್ನೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಕಾಂಗ್ರೆಸ್ಗೆ ಮುಸ್ಲಿಮರ ಅಗತ್ಯ ಇದೆ ಹೊರತಾಗಿ ಮುಸ್ಲಿಮರಿಗೆ ಕಾಂಗ್ರೆಸ್ ಅಗತ್ಯ ಇಲ್ಲ ಅಂತ. ಈ ಮಟ್ಟಿಗೆ ಬರ್ಬೇಕಾಯ್ತಾ ಅಂತ ಸಾಂಪ್ರದಾಯಿಕ ಮತ ಮುಸ್ಲಿಮರು ಕಾಂಗ್ರೆಸ್ಗೆ? ನೋಡಿ, ಅದನ್ನ ಕೆಲವರು ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಅದಕ್ಕೆ ಒಂದಿಷ್ಟು ತುಪ್ಪ ಸುರಿತಾರೆ. ಆದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶದ ಬಡವರಿಗೆ, ಅದು ದಲಿತರಿರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಮುಖ್ಯವಾದಂಥ ಧ್ಯೇಯ. ನಮ್ಮ ಬದ್ಧತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಆಗಿದ್ರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತೇವೆ. ಕೆಲವು ಸಂದರ್ಭದಲ್ಲಿ ಆ ಸಮುದಾಯಗಳು, ಯಾವ ಹಿಂದುಳಿದ ಸಮುದಾಯ, ದಲಿತ ಸಮುದಾಯ ಅಥವಾ ಇವೆಲ್ಲ ಕೂಡ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ತೀರ್ಮಾನಗಳನ್ನು ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಹತ್ರ ಹೋಗಿ ತಪ್ಪು ಆಗಿದ್ದರೆ ಸರಿಪಡಿಸೋಣ ಬನ್ನಿ ಅಂಥೇಳಿ ನಾವೆಲ್ಲ ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ಒಂದು ಅಸೆಂಬ್ಲಿ ಟಿಕೆಟಿಗೋಸ್ಕರ ಇಷ್ಟೊಂದು ದೊಡ್ಡ ತೀರ್ಮಾನವನ್ನು ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅದಕ್ಕೆ ನಾವು ಅವರ ಜೊತೆ ಮಾತಾಡ್ತೇವೆ. ಅಧ್ಯಕ್ಷರು ಆಗಲಿ, ಮುಖ್ಯಮಂತ್ರಿಗಳಾಗಲಿ, ನಾವುಗಳೆಲ್ಲ ಅವರನ್ನು ಮಾತಾಡಿ ಸರಿಪಡಿಸ್ಕೊಳ್ತೀವಿ. ಅದರಲ್ಲೇನು ತೊಂದರೆ ಆಗೋದಿಲ್ಲ. ಮುಂಬರುವ ಚುನಾವಣೆಗೆ ದಲಿತ ಮತ್ತು ಅಲ್ಪಸಂಖ್ಯಾತ ಸೇರಿ ಪಕ್ಷ ಕಟ್ಟುವಂತ ಚಿಂತನೆ ಏನಾದರೂ ನಡೀತಿದೆಯಾ? ಯಾಕಂದ್ರೆ ಆ ರೀತಿ ಅಸಮಾಧಾನಗಳಾಗಿದೆ. ನಮ್ಮ ಗಮನದಲ್ಲಂತೂ ಇಲ್ಲ ಸರ್. ನಿನ್ನೆ ಎಲ್ಲ ಧರ್ಮಗುರುಗಳು ಸಹ ಕಾಂಗ್ರೆಸ್ಗೆ ಇದೇ ರೀತಿಯಾಗಿ ಮನಸ್ಥಿತಿ ಮುಂದುವರೆದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಲಾಖ್ ಕೊಡಬೇಕಾಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್. ಇಲ್ಲ, ನಮ್ಮವರು ಈಗಾಗಲೇ ಅದು ಅವ್ರ ಬಗ್ಗೆ ಅವರ ಜೊತೆಯಲ್ಲಿ ಮಾತನಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡ್ತಾರೆ, ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡ್ತಾರೆ. ಪಕ್ಷದ ಪ್ರಣಾಳಿಕೆ ಸಮಿತಿಗೆ ತಾವು ಕೂಡ ಅಧ್ಯಕ್ಷರಿದ್ದೀರಿ. ಅಲ್ಲಿ ಅವ್ರು ಹೇಳ್ತಿರುವಂಥದ್ದು 4% ಮೀಸಲಾತಿ ನಮಗೆ ಮರು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಬೇರೆ ಬೇರೆ ರೀತಿಯ ಬೇಡಿಕೆಗಳನ್ನೆಲ್ಲ ಕೊಟ್ಟಿದ್ರು. ಆದರೆ ಅದು ಯಾವುದನ್ನು ಕೂಡ 3 ವರ್ಷ ಆದರೂ ಈಡೇರಿಸಿಲ್ಲ ಅನ್ನುವಂಥದ್ದು. ಇಲ್ಲ, ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಒಂದು ಹಂತ. ಆದರೆ ಅವರ ತೀರ್ಮಾನಗಳು ಕಾಂಗ್ರೆಸ್ಸಿನ ವಿರುದ್ಧವಾಗಿ ತೀರ್ಮಾನಗಳಾಗಬಾರ್ದು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಅದಕ್ಕಾಗಿ ನಾವು ಅವ್ರ ಜೊತೆ ಮಾತಾಡ್ತೀವಿ. ಗೃಹ ಸಚಿವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್. FIR ಹಾಕೋದಕ್ಕೆ ಸೂಚನೆ ಕೊಟ್ಟಿದೆ ನ್ಯಾಯಾಲಯ ಅನ್ನುವಂಥ ವಿಚಾರನ ಪ್ರಸ್ತಾಪ ಮಾಡಿ. ಅವರು ಕಾಯ್ತಾ ಇದ್ರೆ ಒಳ್ಳೇದು. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಸರ್, ನಿನ್ನೆ CM ಸಿದ್ದರಾಮಯ್ಯ ಅವ್ರನ್ನ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಭೇಟಿಯಾಗಿ ಒಳ ಮೀಸಲಾತಿ ವಿಚಾರವಾಗಿ ಆದಷ್ಟು ಬೇಗ ತೀರ್ಮಾನಕ್ಕೆ ಬರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ. ಅದಕ್ಕಾಗೇನೆ ನಾಳೆ 24ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಎಲ್ಲ ರೀತಿಯ ಚರ್ಚೆಗಳನ್ನು ಕೂಡ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮಗೆ ಈಗಾಗಲೇ 56,000 ಹುದ್ದೆಗಳಿಗೆ ತುಂಬಬೇಕು ಅನ್ನೋದನ್ನು ಅವರು ಬಡ್ಜೆಟ್ನಲ್ಲೇ ನಮೂದಿಸಿದ್ದಾರೆ. ಅದನ್ನು ಒಂದು ಕಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಈ ರಾಜ್ಯದ ಯುವಕರು ಅಪೇಕ್ಷೆ ಏನಿದೆ ಅಂತ ಹೇಳಿದರೆ, ಅವರಿಗೆ ಸರ್ಕಾರದ ನೌಕರಿ ಸಿಗಬೇಕಲ್ಲ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತೇಳಿ ಅವರ ಅಪೇಕ್ಷೆ ಇದೆ. ನಾವು ಕೂಡ ಅದೇ ದಾರಿಯಲ್ಲಿ ತೀರ್ಮಾನ ಬೇಗ ಆದರೆ ಎಲ್ಲ ನೋಟಿಫಿಕೇಷನ್ಸ್ ಮಾಡಿ ಬೇಗ ಎಲ್ಲ ಇಲಾಖೆಗಳಲ್ಲೂ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಸರ್, ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕಾರ ಮಾಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕಂದರೆ ಉಪಜಾತಿಗಳಲ್ಲಿ 2 ಕಡೆ ಜಾತಿಗಳನ್ನು ಬೇರೆ ಬೇರೆ ಸೇರಿಸಲಾಗಿದೆ, ಅವೈಜ್ಞಾನಿಕ ಆಗಿದೆ ಅನ್ನೋದು. ಒಂದು ಕಡೆ 17% ಮೀಸಲಾತಿಯನ್ನು ವಿಚಾರ ಇಟ್ಕೊಂಡು ಮಾಡಿರುವಂಥ ವರದಿ. ಸುಪ್ರೀಂ ಕೋರ್ಟ್ ಇವಾಗ 15%, 52% ಮೀರಬಾರ್ದು ಅಂತೇಳಿ. ಇಲ್ಲ, ಅದೆಲ್ಲವನ್ನು ಕೂಡ ಭಾಳ ಜನ ಪರ ವಿರುದ್ಧ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಭಾಳ ಸಂಘಟನೆಗಳು ಮಾಡಿದ್ದಾವೆ, ಆಮೇಲೆ ಧರ್ಮಗುರುಗಳು ಮಾಡಿದ್ದಾರೆ. ಇದನ್ನೆಲ್ಲ ಚರ್ಚೆ ಮಾಡ್ತೀವಿ 24 ನಾಳೆ ಕ್ಯಾಬಿನೆಟ್, ಸ್ಪೆಷಲ್ ಕ್ಯಾಬಿನೆಟಲ್ಲಿ ಏನಾದರೂ ನಾಳೆ ತೀರ್ಮಾನ ಆಗುತ್ತೆ ಸರ್? ಆಗಬೇಕು ಅಂತೇಳಿ ನಾನು ಆಶಾವಾದಿಯಾಗಿದ್ದೇನೆ. ಆದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ.